ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಡಿಫ್ರೆಂಟ್ ಆಗಿರುವಂಥ ಡಿಸೈನ್ ಹಾಕೋದನ್ನು ತೋರಿಸ್ತಾ ಇದ್ದೀನಿ. ಈ ಡಿಸೈನ್ ಹಾಕೋಕ್ಕೆ ಹ್ಯಾಂಗಿಂಗ್ ಬೀಡ್ಸ್ ಮತ್ತು ಸ್ಮಾಲ್ ಬೀಡ್ಸ್ ಮತ್ತು ಕಾಟನ್ ಥ್ರೆಡ್ ಸೂಜಿನ ತಗೊಂಡಿದ್ದೀನಿ. ನಾವು ಜಿಗ್ಜಾಗ್ ಮಾಡಿರ್ತೀವಿ ಅಲ್ಲ ಸ್ಯಾರಿನ, ಅದರೊಳಗೆ ಸೂಜಿನ ಈ ರೀತಿ ಪಾಸ್ ಮಾಡಬೇಕು. ನೋಡಿ, ಹೊರಗಡೆಗೆ ಕಾಣಿಸ್ಬಾರ್ದು ಥ್ರೆಡ್ಡು, ಆ ರೀತಿ ಸೂಜಿನ ಪಾಸ್ ಮಾಡ್ಕೊಬೇಕು. ನಾನು ಇಲ್ಲಿ 1 ಇಂಚಿಗೆ ಒಂದೊಂದು ಟಿಕ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ 1/2 ಇಂಚಿಗಾರು ಮಾಡ್ಕೊಳ್ಳಿ, ಅಥವಾ ಇನ್ನೂ ದೂರ ಬೇಕು ಹ್ಯಾಂಗಿಂಗ್ ಬೀಡ್ಸ್ ಅಂತ ಹೇಳಿದ್ರೆ ದೂರನಾದರೂ ಮಾಡ್ಕೊಬೋದು. ಇವಾಗ ನಾನು ಒಂದು ಸ್ಮಾಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊತೀನಿ. ನೀವು ಬೇಕಾದರೆ ಇನ್ನು ಬಿಗ್ ಸೈಜ್ ಬೀಡ್ಸ್ ಕೂಡ ಯೂಸ್ ಮಾಡ್ಕೊಬೋದು. ನಾನು ಕಸ್ಟಮರ್ ಸ್ಮಾಲ್ ಬೀಡ್ಸ್ ಕೇಳಿದ್ರು, ಅದಕ್ಕೆ ಸ್ಮಾಲ್ ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು ಒಂದು ಹ್ಯಾಂಗಿಂಗ್ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊತೀನಿ. ಹ್ಯಾಂಗಿಂಗ್ ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು ಇವಾಗ ಸ್ಮಾಲ್ ಬೀಡ್ಸ್ ಇರುತ್ತಲ್ಲ ಅದರೊಳಗೆ ಸೂಜಿನ ಪಾಸ್ ಮಾಡಿ ಈ ರೀತಿ ಎಳ್ಕೊಂಡು ಸ್ಯಾರಿಗೆ ನಾಟ್ಗಳನ್ನ ಹಾಕ್ಕೊಳ್ತೀನಿ. ತುಂಬ ಈಸಿ ಇದೆ ಫ್ರೆಂಡ್ಸ್ ಈ ಡಿಸೈನು, ಎಲ್ಲರೂ ಕೂಡ ಟ್ರೈ ಮಾಡ್ಬೋದು. ನೋಡಿ, ಈ ರೀತಿ 2 ಟೈಮ್ಸ್ ನಾಟ್ಗಳನ್ನು ಹಾಕ್ಕೊಳ್ಬೇಕು. ನಾಟ್ ಹಾಕ್ಕೊಂಡಾದ್ಮೇಲೆ ಸ್ಯಾರಿ ಬ್ಯಾಕ್ ಸೈಡಿಂದ ಸೂಜಿಯಲ್ಲಿ ಈ ರೀತಿ ಎಳ್ಕೊಳ್ಬೇಕು. ನೋಡಿ, 1 ಇಂಚ್ ಅಷ್ಟು ನಾನು ಥ್ರೆಡ್ನ ಎಳ್ಕೊಳ್ತೀನಿ. ಈ ರೀತಿ ಎಳ್ಕೊಂಡ್ಬಿಟ್ಟು ಒಂದು ಸ್ಮಾಲ್ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊತೀನಿ. ಸ್ಮಾಲ್ ಬೀಡ್ಸ್ನ ಇನ್ಸರ್ಟ್ ಮಾಡಿ ಹ್ಯಾಂಗಿಂಗ್ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊತೀನಿ. ಹ್ಯಾಂಗಿಂಗ್ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಂಡಾದ್ಮೇಲೆ ಸ್ಮಾಲ್ ಬೀಡ್ಸ್ ಒಳಗೆ ನೀಡಲ್ನ ಪಾಸ್ ಮಾಡಿಬಿಟ್ಟು ಇವಾಗ ಸ್ಯಾರಿಗೆ ಸ್ಟಿಚ್ ಮಾಡ್ತೀನಿ. ಕುಚ್ಚು ಹಾಕಕ್ಕೆ ಬರಲ್ಲ ಅನ್ನೋರು ಈ ಡಿಸೈನ್ ಕೂಡ ಟ್ರೈ ಮಾಡ್ಬೋದು. ಮನೆಯಲ್ಲೇ ಕೂತ್ಕೊಂಡು ಕಮ್ಮಿ ಟೈಮಲ್ಲಿ ಈ ಡಿಸೈನ್ನ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಈಸಿ ಇದೆ. ಇವಾಗ ನಾನು ಜಿಗ್ಜಾಗ್ ಮಾಡಿರ್ತೀನಿ ಅಲ್ಲ, ಅದ್ರ ಬ್ಯಾಕ್ ಸೈಡಲ್ಲಿ ಈ ರೀತಿ ಸ್ಟಿಚಸ್ನ ಮಾಡ್ಕೊತೀನಿ, ಅಂದರೆ ಎಳ್ಕೊಳ್ತೀನಿ ಥ್ರೆಡ್ನ. ನೀವು ಬೇಕಾದರೆ ಒಂದೊಂದು ಹ್ಯಾಂಗಿಂಗ್ ಬೀಡ್ಸಿಗೂ ಕೂಡ ಸ್ಟಿಚ್ ಮಾಡಿ ಥ್ರೆಡ್ನ ಟ್ರಿಮ್ ಮಾಡ್ಕೊಬೋದು. ಆ ರೀತಿ ಮಾಡ್ತಾ ಹೋದರೆ ತುಂಬ ಟೈಮ್ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ನಾನು ಇದೇ ರೀತಿ ಈಸಿಯಾಗಿ ಮಾಡ್ಕೊತಾ ಇದ್ದೀನಿ. ಮತ್ತು ಒಂದು ಸ್ಮಾಲ್ ಬೀಡ್ಸ್ನ ಇನ್ಸರ್ಟ್ ಮಾಡಿಕೊಂಡು ಹ್ಯಾಂಗಿಂಗ್ ಬೀಡ್ಸ್ನ ಇನ್ಸರ್ಟ್ ಮಾಡಿ ಸ್ಮಾಲ್ ಬೀಡ್ಸ್ ಒಳಗೆ ನೀಡಲ್ನ ಪಾಸ್ ಮಾಡಿಬಿಟ್ಟು ಸ್ಯಾರಿಗೆ ಸ್ಟಿಚ್ ಮಾಡ್ಕೊತೀನಿ. ನೋಡಿ, ಈ ರೀತಿ ಸ್ಟಿಚ್ ಮಾಡ್ಕೊಬೇಕು ಸ್ಯಾರಿಗೆ. ನಾವು ಬ್ಲೌಸ್ ಸ್ಟಿಚ್ ಮಾಡಿಸಿದಾಗ ಸ್ಲೀವ್ಸಿಗೂ ಕೂಡ ಈ ಡಿಸೈನ್ನ ಹಾಕ್ಸ್ಕೊತೀವಿ ಅಲ್ವಾ, ಅದೇ ರೀತಿ ಈ ಡಿಸೈನ್ನು ಕೂಡ ಹಾಕೋದು ತುಂಬ ಈಸಿ ಇದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ಇಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿಗೆ ಹಾಕಿದ್ದೀನಿ. ನೀವು ಬೇಕಾದ್ರೆ ಮೈಸೂರು ಸಿಲ್ಕ್ ಸ್ಯಾರಿ ಆಗಿರ್ಬೋದು, ಇವಾಗ ಕಾಟನ್ ಸ್ಯಾರೀಸ್ ಆಗಿರ್ಬೋದು, ಫ್ಯಾನ್ಸಿ ಸ್ಯಾರೀಸಿಗೆಲ್ಲ ಈ ಡಿಸೈನ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೀವು ಕೂಡ ಈ ಡಿಸೈನ್ನ ಒಂದ್ಸಲ ಟ್ರೈ ಮಾಡಿ. ಡಿಸೈನ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಇವಾಗ ಸ್ಯಾರಿಗೆ ನಾನು ಸ್ಟಿಚಸ್ನ ಹಾಕ್ತಾ ಇದ್ದೀನಿ. ಈ ಡಿಸೈನಿಂದು ಫೈನಲ್ ಲುಕ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ಕಸ್ಟಮರು ಕೂಡ ತುಂಬ ಇಷ್ಟಪಟ್ಟರು ಈ ಡಿಸೈನ್ನ. ನೀವು ಇನ್ನು ಹತ್ರ ಬೇಕಾದ್ರೂ ಈ ಡಿಸೈನ್ನ ಹಾಕ್ಕೊಳ್ಬೋದು. ನೋಡಿ ಫ್ರೆಂಡ್ಸ್, ಫೈನಲ್ ಲುಕ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.